ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತು ಸಂಡೇ ಆಗಿರೋದ್ರಿಂದ ನಾವೆಲ್ಲ ಮೂವಿಗೆ ಹೋಗ್ತಾ ಇದ್ವಿ. ಸೊ ಇವತ್ತು ನಾನು ಏನೇನು ಮಾಡ್ತೀನಿ ಅಂತ ನಿಮಗೂ ತೋರಿಸೋಣ ಅಂತ ಅಂದ್ಕೊಂಡೆ. ಫಸ್ಟ್ ಮಾಯ್ಶ್ಚರೈಸರ್ ಹಚ್ಕೊಂಡಿದ್ದೀನಿ, ಈಗ ಸನ್ಸ್ಕ್ರೀನ್ ಹಚ್ಕೋತಾ ಇದ್ದೀನಿ. ಹಾಗೆ ನಾನೇನೋ ಒಂದು ಪಾಡಿಗೆ ನಾನು ವಟ ಅಂತ ಮಾತಾಡ್ತಾ ಇದ್ದೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಬೊಟ್ಟಂತೂ ಮ್ಯಾಂಡೇಟ್ರಿ, ಬೊಟ್ಟಿಲ್ಲ ಅಂದರೆ ನಂಗೆ ಹಚ್ಚೋಗೋಕ್ಕಾಗಲ್ಲ. ನೆಕ್ಸ್ಟು ನಾನು ಆಲ್ರೆಡಿ ವ್ಯಾಸ್ಲಿನ್ ಹಚ್ಕೊಂಡಿದ್ದೀನಿ. ಸೊ ಲಿಪ್ಸ್ಟಿಕ್ ಹಚ್ಕೊಂಡು ಸ್ವಲ್ಪ ಶೋಕಿ ಮಾಡಬೇಕಲ್ವಾ. ಇಷ್ಟೇನಪ್ಪ ನನ್ನ ಮೇಕಪ್ ಸ್ಕಿಲ್ಸು. ಒಂದು ಐಲೈನರ್ ಹಾಕ್ಕೊಳ್ಳೋಕ್ಕೂ ಬರೋಲ್ಲ ಅಂತ ಯೋಚನೆ ಮಾಡಿಕೊಂಡು ವಾಚ್ ಹಾಕ್ಕೊಂಡು ನೆಕ್ಸ್ಟ್ ಬ್ರೇಸ್ಲೆಟ್ ಹಾಕ್ಕೊಂಡು ಒಂಚೂರು ತಲೆ ಹಚ್ಕೊಂಡು ಇಷ್ಟು ನನ್ನ ಲುಕ್ ಕಂಪ್ಲೀಟ್ ಆಯಿತು. ಇಷ್ಟೆಲ್ಲ ಆದಮೇಲೆ ಹೊರಗಡೆ ಹೋಗಿ ನೋಡಿದ್ರೆ ನಮ್ಮ ಸುಬ್ಬಿ ಆಟ ಆಡ್ತಾಯಿದ್ಲು. ಸೊ ಅವಳದು ಒಂಚೂರು ಇರಲಿ ಅಂತ ರೆಕಾರ್ಡ್ ಮಾಡಿಕೊಂಡೆ. ಅಲ್ಲಿ ಕ್ಯಾಬ್ ಬುಕ್ ಮಾಡಿಕೊಂಡು ಕ್ಯಾಬ್ ಬರೋಷ್ಟರಲ್ಲಿ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಹೋಗಿ ಸ್ನ್ಯಾಕ್ಸ್ ತೊಗೊಂಡು ಬಂದ್ವಿ. 12:30 ಸ್ಟಾರ್ಟ್ ಆಗೋ ಮೂವಿಗೆ ನಾವು ಮನೆ ಬಿಡೋಕ್ಕೆ 12:15 ಆಗಿತ್ತು. ಹಾಗಂತ ಕ್ಯಾಬ್ ಮಾಡ್ಕೊಂಡ್ವಿ. ಆಗುತ್ತೆ ಅಂತ ಕ್ಯಾಬ್ ಮಾಡಿಕೊಂಡ್ರೆ ಅವ್ರು ನೋಡಿದ್ರೆ ನಮ್ಮನ್ನ ಸುತ್ತ ಹಾಕ್ಕೊಂಡು ಕರ್ಕೊಂಡು ಹೋದರು. ನಾವು ಹೋಗಲಿ ಹೇಗೋ ಸ್ಟಾರ್ಟಿಂಗಲ್ಲಿ 10 ಮಿನಿಟ್ಸ್ ಆ್ಯಡ್ ಇರುತ್ತೆ ಅಂದ್ಬಿಟ್ಟು ಆರಾಮಾಗಿ ಕೂತಿದ್ವಿ. ಆಮೇಲೆ ಅಲ್ಲಿ ಹೋಗಿ ಟಿಕೆಟ್ ಎಲ್ಲ ತೋರಿಸಿ ಎಂಟ್ರಿ ಆಗೋಷ್ಟರಲ್ಲಿ ಕರೆಕ್ಟ್ ಟೈಮ್ ಆಗಿತ್ತು. ಮೂವಿ ನೇಮ್ ಪ್ರಾಜೆಕ್ಟ್ ಹೇಲ್ ಮೇರಿ ಅಂತ. ಮೂವಿ ಮಾತ್ರ ತುಂಬ ಚೆನ್ನಾಗಿತ್ತು. ನಾನು ಇಂಗ್ಲೀಷ್ ಮೂವೀಸ್ ನೋಡೋದು ತುಂಬ ಕಡಿಮೆ, ಬಟ್ ಇದು ನನಗೆ ತುಂಬ ಇಷ್ಟ ಆಯಿತು. ಇಟ್ ವಾಸ್ ಲಿಟಲ್ ಫಿಕ್ಷನ್, ಲಿಟಲ್ ಫನ್ ಆ್ಯಂಡ್ ಅ ಲಾಟ್ ಆಫ್ ಎಮೋಷನ್ಸ್. ಐ ವುಡ್ ರೇಟ್ ಇಟ್ 10/10 ಮೂವಿ ಮುಗಿಸ್ಕೊಂಡು ಮಾಲಲ್ಲಿ ಒಂಚೂರು ಟೈಮ್ ಪಾಸ್ ಮಾಡಿಕೊಂಡು ಮನೆಗೆ ಹೋಗೋಣ ಅಂತ ಮೆಟ್ರೋಲ್ ಬಂದ್ವಿ. ಆಮೇಲೆ ಬರ್ತಾ ನೆನಪಾಯಿತು ಇಂಡಿಯನ್ ಸ್ಟೋರ್ಗೆ ಹೋಗಬೇಕು ಅಂತ. ಇಂಡಿಯನ್ ಸ್ಟೋರ್ಗೆ ಹೋಗಿ ನಮ್ಗೆ ಏನೇನು ಬೇಕೋ ತೊಗೊಂಡು ಮನೆಗೆ ಬಂದು ವೆಜ್ ಪಫ್ ಮಾಡಿಕೊಂಡು ಆರಾಮಾಗಿ ತಿನ್ಕೊಂಡು ಮಲ್ಕೊಂಡ್ವಿ. ಅಷ್ಟೇ. ಇನ್ನೊಂದು ದಿನ ಮತ್ತೆ ಸಿಗೋಣ.